ಇಲ್ಲೇ ಇರೋ ಪೊಸಿಷನ್ ಬಂದುಬಿಟ್ಟು ರೋಬೋದು ವರ್ಕ್ ಒಂದು ಪೊಸಿಷನ್ ಅಂತೀವಿ, ಅದನ್ನು ಸೇವ್ ಮಾಡಬೇಕು. ಸೊ ಈ ಪೊಸಿಷನಲ್ಲಿ ರೋಬೋ ಸ್ಟಾರ್ಟ್ ಆಗಬೇಕಾಗಿಲ್ಲ, ಫಸ್ಟು ಪ್ರೋಗ್ರಾಮ್ ಕ್ರಿಯೇಟ್ ಮಾಡಬೇಕಾಗಿಲ್ಲ, ಸರ್ವೋನ ಆನ್ ಮಾಡಬೇಕು. ನೋಡಿ ಆಗಬೇಕು ಎಮರ್ಜೆನ್ಸಿ ಬಟನ್. ಹಾಂ, ಸ್ವಲ್ಪ ಹಿಂದೆ ಇಟ್ಕೊಳ್ಳಿ. ಹಾಂ ಆಯಿತಾ. ಈಗ ಇನ್ಸರ್ಟ್ ಎಂಟರ್ ಒಂದು ಪಾಯಿಂಟ್ ಬಂದಿದೆ. ಸೊ ಸ್ವಲ್ಪ ಮುಂದೆ ಬಂದರೆ ನಿಂತ್ಕೊಳ್ಳಿ. ಫಾರ್ವರ್ಡ್ ಮಾಡಿರೋದು ಇದರಲ್ಲಿ ಫಾರ್ವರ್ಡ್ ಮಾಡಿರೋ ರೋಬೋನ. ಇದು ಈಗ ಕಾರ್ಟಿಷಿಯನ್ ಮೋಡ್ ನೋಡಬೇಕು. ಇದು ಕಾರ್ಟಿಷಿಯನ್ ಇದೆ, ಕಾರ್ಟಿಷಿಯನ್ ಎಕ್ಸ್ ವೈ ಡೈರೆಕ್ಷನಲ್ಲಿ ರೋಬೋ ಮೂವ್ ಆಗುತ್ತೆ. ಸೊ ನಾವು ಎಕ್ಸ್ ಓದಿದ್ರೆ ಮುಂದೆ ಬರುತ್ತೆ, ಎಕ್ಸ್ ಹಾಂ ಬರುತ್ತಾ, ಲೀನಿಯರ್ ಆಗಿ ಬರುತ್ತೆ. ಫಾಸ್ಟ್ ಇಟ್ಕೊಡ್ರಿ. ಈಗ ಅದ್ರ ಮೇಲೆ ಇನ್ನೊಂದಿದೆ ನೋಡಿ. ಹಾಂ ಹಾಂ ಬಿಟ್ಟು ಹಾಂ ಬನ್ನಿ ಓಕೆ. ಇದು ಮ್ಯಾಕ್ಸಿಮಮ್ ಆಯಿತು, ಸ್ವಲ್ಪ ಹಿಂದೆಗಡೆ ಆಯ್ತಾ ನಿಮ್ಮದು? ಕೆಳಗಡೆ ಅದನ್ನು ಸ್ವಲ್ಪ ಹೋಲ್ಡ್ ಮಾಡ್ಕೊಳ್ಳಿ, ಸ್ಲೋ ಆಗಿ. ಹಾಂ ಲೈಟ್ ಸ್ವಲ್ಪ ಮೇಲೆ ಹಾಂ ಓಕೆ. ಈ ಪೊಸಿಷನ್ ಮತ್ತೆ ಇದನ್ನು ಬಿಡಬೇಡಿ, ಹಂಗೆ ಇಟ್ಕೊಳ್ಳಿ. ಮತ್ತೆ ಇದನ್ನು ಬೆಂಡ್ ಮಾಡಬೇಕು, ಯಾಕಂದರೆ ಹಿಂಗಿದ್ರೆ ವೆಲ್ಡ್ ಆಗೋಲ್ಲ. ಸೊ ಹಿಂಗೆ ಬರಬೇಕು, ಡೈರೆಕ್ಟ್ ಸ್ಟ್ರೈಟಾಗಿ ಬಂದ್ರೆ ಬರಬೇಕಾಗುತ್ತೆ. ಜಸ್ಟ್ ಮೈನಸ್ ಹೋಗಿ ಕೆಳಗಡೆ ಹೋಗಿ ಪಾಸ್. ಹಾಂ ಕೆಳಗಡೆ ಅದರಿಂದ ಮೇಲೆ ಶಾರ್ಟ್ ಬರಲಿ ಬೇಡ, ಮಾಡೋದು ಬೇಡ, ಇರಲಿ ಬರಲಿ ರೀ, ಸೆಟ್ ಮಾಡಲಿ ಆಮೇಲೆ. ಈಗ ಮುಂದೆ ಇರೋ ಪಾಯಿಂಟ್ ನಾವು ಕಿತ್ತ ಬಂದಿದ್ದಲ್ಲ, ಆ ಪಾಯಿಂಟ್ ಸೇವ್ ಮಾಡಿಲ್ಲ. ಸೊ ಅದನ್ನು ಸೇವ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್ ಇದು ಇನ್ಸರ್ಟ್ ಎಂಟರ್ ಇದು ಸೆಕೆಂಡ್ ಪಾಯಿಂಟ್. ಅಲ್ಲಿಂದ ರೋಬೋ ಪಾಯಿಂಟ್ ಇಲ್ಲಿಗೆ ಬರುತ್ತೆ, ಅದು ಜಾಬಕ್ಕೆ ರೀಚ್ ಆಗಬೇಕು. ಸೊ ಇನ್ಸರ್ಟ್ ಮೈನಸ್ ಅದಾದ್ಮೇಲೆ ಈ ಒಂದು ನಿಂತ್ಕೊಳ್ಳುತ್ತಿರಿಗೆ ಅದನ್ನು ಎಂಟ್ರನ್ನೇ ಈ ಕಡೆ ಬರೋದು ಇಳಿದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಬೇಕು. ಅಲ್ಲಿ ಲೀನಿಯರ್ ಮಾಡ್ಕೊಂಡು ಲೀನಿಯರ್ ಅದು ಮತ್ತೆ ಇಲ್ಲ ಇನ್ನೂ ಜಾಬ್ ಮೇಲೆ ಬಂದಿಲ್ಲಲ್ಲ. ನಾವು ಇದನ್ನು ಆಫ್ ಮಾಡಬೇಕು. ವೆಲ್ಡಿಂಗ್ ಆನ್ ವೆಲ್ಡಿಂಗ್ ಆಫ್ ಆನ್ ಮಾಡ್ಕೊಳ್ಬೇಕು. ಆನ್ ಮಾಡ್ಕೊಂಡು ಎಲ್ಲ ಇದೇ ಎಂಟ್ರಿ ಸ್ವಲ್ಪ ಗ್ಯಾಪ್ ಇದ್ದರೆ ಸಾಕು, ಇದು ಇಷ್ಟು ಸಾಕು. ಇದು ಬಂದಮೇಲೆ ಇನ್ಸರ್ಟ್ ಎಂಟರ್. ಇದಾಗಿದ್ಮೇಲೆ ಇಲ್ಲಿ ಬಂದಮೇಲೆ ವೆಲ್ಡ್ ಸ್ಟಾರ್ಟ್ ಆಗಬೇಕಲ್ಲ, ಇಲ್ಲಿಂದ ಇಲ್ಲಿಗೆ ವೆಲ್ಡ್ ಸ್ಟಾರ್ಟ್ ಆಗಬೇಕು. ಸೊ ಇಲ್ಲಿ ಬಂದಮೇಲೆ ಇನ್ಸ್ಟ್ರಕ್ಷನ್ ಲಿಸ್ಟ್ ಹೋಗಬೇಕು. ಇನ್ಸ್ಟ್ರಕ್ಷನ್ ಲಿಸ್ಟಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಡಿವೈಸ್ ಬಂದು ಆರ್ಕ್ ಆನ್ ಆರ್ಕ್ ಆಫ್ ಇರುತ್ತೆ. ಆರ್ಕ್ ಆನ್ ಅಂದರೆ ವೆಲ್ಡಿಂಗ್ ಆನ್ ಆಗುತ್ತೆ, ಆರ್ಕ್ ಆಫ್ ಅಂದರೆ ವೆಲ್ಡಿಂಗ್ ಆಫ್ ಆಗುತ್ತೆ. ಸೊ ಆರ್ಕ್ ಆನ್ ಹೊಡಿದ್ದು ಇನ್ಸರ್ಟ್ ಎಂಟರ್. ಹಾಂ ಈಗ ಏನು ಬಂದಿದೆ ಆರ್ಕ್ ಆನ್. ಸೊ ಈ ಪೊಸಿಷನ್ ಬಂದಮೇಲೆ ವೆಲ್ಡಿಂಗ್ ಪವರ್ ಸೋರ್ಸ್ ಆನ್ ಆಗುತ್ತೆ ಅಂತ. ಆನ್ ಆಯ್ತಲ್ಲ, ಮತ್ತು ಇನ್ನೂ ಸ್ವಲ್ಪ ಹಿಂಗೆ ಬರಬೇಕು. ಸೊ ವೈ ಮೈನಸ್ಸು ಎಷ್ಟು ದೂರ ನಿಮ್ಗೆ ವೆಲ್ಡಿಂಗ್ ಆಗಬೇಕೋ ಅಷ್ಟು ದೂರ ಮೂವ್ ಮಾಡಿ ಬರಬೇಕು. ಹಾಂ ಬಂದೈತಲ್ಲ, ಸ್ವಲ್ಪ ಇದು ಕೆಳಗಡೆ. ಹಾಂ ಇಲ್ಲಿ ಮೋಷನ್ ಟೈಪ್ ನೋಡಿ, ಮೋಷನ್ ಟೈಪ್ ಜೆಯಲ್ಲಿದೆ. ಸೊ ನಾವು ವೆಲ್ಡಿಂಗ್ ಮಾಡಬೇಕಾಗಿದ್ರೆ ಲೀನಿಯರ್ ಆಗಿ ವೆಲ್ಡ್ ಆಗಬೇಕು. ಸೊ ಮೋಷನ್ ಟೈಪ್ನ ಚೇಂಜ್ ಮಾಡಬೇಕು. ಮೋಷನ್ ಟೈಪ್ ಒಂದು ಮೂವ್ ಎಲ್ ಬಂದಿತ್ತಲ್ಲ. ಸೊ ಎಲ್ ಅಂದ್ರೆ ಮೂವ್ ಸಿ, ಮೂವ್ ಎಸ್, ಮೂವ್ ಜೆ, ಇನ್ನೊಂದು ಸರಿ ಮೂವ್ ಎಲ್. ಮೂವ್ ಎಲ್ ಅಂದ್ರೆ ಲೀನಿಯರಾಗ ಮೂವ್ ಆಗುತ್ತೆ ಅಂತ. ಮತ್ತು ಇನ್ಸರ್ಟ್ ಎಂಟರ್ ಹೊಡಿ. ಹಾಂ ಈ ಪೊಸಿಷನ್ ಬಂದಮೇಲೆ ವೆಲ್ಡಿಂಗ್ಸ್ ಫಿನಿಶ್ ಆಯಿತು ನಮ್ಮದು. ಸೊ ವೆಲ್ಡಿಂಗ್ನ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಬೇಕಾಗಿದ್ರೆ ಮತ್ತೆ ಇನ್ಸ್ಟ್ರಕ್ಷನ್ ಲಿಸ್ಟ್ ಹೋಗಿ ಇನ್ಫಾರ್ಮ್ ಲಿಸ್ಟು. ವೆಲ್ಡಿಂಗ್ ನಾನು ಆನ್ ಮಾಡಿದ್ದೀನಲ್ಲ, ಡಿವೈಸು ಆರ್ಕ್ ಆಫ್ ಕೆಳಗಡೆ ಇದೆ. ಸೆಕೆಂಡ್ ಒನ್ ಅದು ಆರ್ಕ್ ಆಫ್ ಇನ್ಸರ್ಟ್ ಎಂಟರ್. ಈಗ ಇದಂದ್ರೆ ಹಿಂಗೆ ಬಂದಿದೆ, ಇದಂದ್ರೆ ವೆಲ್ಡಿಂಗು ಆಫ್ ಆಗುತ್ತೆ. ವೆಲ್ಡಿಂಗ್ ಪವರ್ ಸೋರ್ಸಿಂದ ಪವರ್ ಬರೋಲ್ಲ. ಸೊ ಈಗ ಇನ್ಸ್ಟ್ರಕ್ಷನ್ ಲಿಸ್ಟ್ ಹೊಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಇದನ್ನು ಮತ್ತೆ ಕ್ಯಾನ್ಸಲ್ ಮಾಡಬೇಕು, ಅವಾಗನೇ ಕ್ಯಾನ್ಸಲ್ ಆಗುತ್ತೆ. ಸ್ವಲ್ಪ ಮೇಲೆ ಇಸೆಟ್ ಪ್ಲಸ್ ಹಾಕಿ. ಇದು ಸೆಕೆಂಡ್ ಸೇಫ್ ಪೊಸಿಷನ್. ಸಾಕು ಬಿಡಿ.
ಇನ್ಸರ್ಟ್ ಎಂಟರ್. ಈಗ ನಾವು ಮೂವ್ ಜೆ ಬೇಡ, ಮೂವ್ ಎಲ್ ಮೂವ್ ಜೆ ಏನು ಅಂದ್ರೂ ಪರವಾಗಿಲ್ಲ. ಸೊ ಈಗ ಬೇಕಾಗಿದ್ದರೆ ನಾವು ಮೋಷನ್ ಮೂವ್ ಜೇನ ಹಾಕ್ಬಿಟ್ಟು ಇನ್ಸರ್ಟ್ ಎಂಟರ್ ಹೊಡಿ, ಇನ್ಸರ್ಟ್ ಎಂಟರ್. ಸೊ ಏನಾಗುತ್ತೆ, ವೆಲ್ಡಿಂಗ್ ಲಾಸ್ಟ್ ಅಂತ ನಮ್ಗೆ ಸ್ವಲ್ಪ ಮೇಲೆ ಬಂದಿದೆ, ಅದು ಸೆಕೆಂಡ್ ಪೊಸಿಷನು. ಮತ್ತು ವರ್ಕ್ ಹೋಮ್ ಪೊಸಿಷನ್ ಹೋಗಬೇಕು. ವರ್ಕ್ ಹೋಮ್ ಪೊಸಿಷನ್ ಅಂದ್ರೆ ರೋಬೋಟು ವರ್ಕ್ ಹೋಮ್ ಪೊಸಿಷನ್ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಇತ್ತು ನೋಡಿ ರೋಬೋ, ನಾವು ಆನ್ ಮಾಡೋದು ಮುಂಚೆ ಆ ಪೊಸಿಷನ್ಗೆ ಹೋಗುತ್ತೆ. ಫಾರ್ವರ್ಡ್ ಹೋಗ್ತೀವಿ, ಫಾರ್ವರ್ಡ್. ಹಾಂ, ಇನ್ನು ಹೋಲ್ಡ್ ಮಾಡಬೇಕು. ಇದು ರೋಬೋರು ವರ್ಕ್ ಹೋಮ್ ಪೊಸಿಷನ್ ಅಂತೀವಿ. ಸೊ ಇದನ್ನು ಸೇವ್ ಮಾಡಬೇಕಾಗಿದ್ರೆ ನಾವು ಪ್ರೋಗ್ರಾಮು ಪೇಜಿಗೆ ಹೋಗಬೇಕು. ಸೊ ಮತ್ತು ಆ ಪೇಜಿಗೆ ಹೋಗಬೇಕಿದ್ರೆ ಜಾಬು ಮತ್ತು ಜಾಬು, ಅದಕ್ಕೆ ಕರೆಂಟ್ ಜಾಬ್ ಏನಿದೋ ಆ ಪೇಜಿಗೆ ಹೋಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಇನ್ಸರ್ಟ್ ಎಂಟರ್ ಹೊಡಿಬೇಕು, ಇನ್ಸರ್ಟ್ ಎಂಟರ್ ಅಷ್ಟೇ. ರೋಬೋ ಅಲ್ಲಿ ಸ್ಟಾಪ್ ಆಗೋದು ಅಲ್ಲಿ ಹೋಗಿದ ಮೇಲೆ. ಮತ್ತು ಇದನ್ನ ನೀವು ಆನ್ ಪ್ರೊಸೀಡ್ ಮಾಡಬೇಕಾಗಿದ್ರೆ ಫಸ್ಟು ಇಲ್ಲಿ ಬಂದುಬಿಟ್ಟು ಪ್ಲೇ ಸ್ಕ್ರೀನ್ ಕ್ಲೋಸ್. ಸರ್ವರ್ ಆನು ಸ್ಟಾರ್ಟು. ಹೋಗುತ್ತೆ, ಸ್ಪೀಡು ಸ್ವಲ್ಪ ಕಡಿಮೆ ಇದೆಲ್ಲ, ಅದಕ್ಕೋಸ್ಕರ ಸ್ಲೋ ಆಗಿ ಹೋಗುತ್ತೆ ಅದು. 5%. ಅದರಲ್ಲಿ ಸ್ಪೀಡ್ ಬೇಕಾಗಿದ್ರೆ ನಾವು ಎಡಿಟ್ ಮಾಡ್ಕೋಬೋದು, ಸ್ಪೀಡ್ ಎಷ್ಟು ಬೇಕು. ಬಟ್ ವೆಲ್ಡಿಂಗ್ ಸ್ಪೀಡು 5 ನನಗೆ 5. So only we can get proper weld. ಸೊ 5% is better to weld. ಇದು ವಾಟ್ ಟೈಪ್ ಆಫ್ ವೆಲ್ಡೇಜ್ ಇಸ್ ಆರ್ಕ್ ವೆಲ್ಡಾ? ಗ್ಯಾಸ್ ಅಷ್ಟೇ. ಅದು ಬಂದಮೇಲೆ ಎಂಡ್ ಆಗುತ್ತೆ. ಎಂಡ್ ಬಂದಮೇಲೆ ಪ್ರೋಗ್ರಾಮ್ ಫಿನಿಶ್ ಆಗಿದೆ ಅಂತ ಅರ್ಥ. ಆವಾಗಲೇ ನಾವು ಟೀಚ್ ಮಾಡುವಾಗಿ ರೋಬೋನ ಆಫ್ ಮಾಡಬೇಕು. ಅಷ್ಟೇ. ಓಕೆ, ಪ್ರೆಸ್ ಮಾಡಿ, ಇನ್ನು ಪ್ರೆಸ್ ಪ್ರೆಸ್ ಮಾಡಿ. ಮಾಡಿ. ಹಾಂ ಅಷ್ಟೇ. ಆಫ್ ಮಾಡಿ, ಡನ್. ಆಫ್ ಮಾಡಿ ಸೆಂಡ್ ಮಾಡಿ.